ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೇಲ್ಸ್ ಮಾಡೆಲ್ನ ಇನ್ನೊಂದು ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೇಲ್ಸ್ ಆರ್ಡರ್ ಅಂತ ಹೇಳಿ. ಸೇಲ್ಸ್ ಆರ್ಡರ್ ಅಂತ ಹೇಳಿದರೆ ಕಸ್ಟಮರ್ಸ್ ನಮ್ಮಿಂದ ಗೂಡ್ಸ್ ಅಥವಾ ವಸ್ತುಗಳನ್ನು ಖರೀದಿಸಲು ನೀಡುವ ಒಂದು ಆರ್ಡರ್ನ ನಾವು ಸೇಲ್ಸ್ ಆರ್ಡರ್ ಅಂತ ಹೇಳಿ ಕರಿತೀವಿ. ಕೊಟೇಶನ್ಗೂ ಮತ್ತು ಸೇಲ್ಸ್ ಆರ್ಡರಿಗೂ ಡಿಫ್ರೆನ್ಸ್ ಏನಂತ ಹೇಳಿದರೆ, ಕೊಟೇಶನ್ ಕಸ್ಟಮರ್ ಎಂಕ್ವೈರಿ ಮಾಡಿರ್ತಾರೆ, ಆರ್ಡರ್ ಕನ್ಫರ್ಮ್ ಮಾಡಿರೋದಿಲ್ಲ. ಕೊಟೇಶನ್ನಲ್ಲಿ ನಾವು ಪ್ರೈಸ್ ಬಗ್ಗೆ, ನಮ್ಮ ಬಿಸ್ನೆಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀವಿ. ಸೇಲ್ಸ್ ಆರ್ಡರ್ನಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಕಸ್ಟಮರ್ ಈ ಸರಕುಗಳನ್ನು ಪರ್ಚೇಸ್ ಮಾಡಲು ಆರ್ಡರ್ನ ಕೊಡ್ತಾರೆ. ಅಂದರೆ ಇಲ್ಲಿ ಆರ್ಡರ್ ಕನ್ಫರ್ಮ್ ಇರುತ್ತೆ. ಹಾಗೆಯೇ ಕಸ್ಟಮರ್ ಕನ್ಫರ್ಮ್ ಮಾಡಿದ ನಂತರನೇ ಸೇಲ್ಸ್ ಆರ್ಡರ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಝೋಹೋ ಬುಕ್ಸ್ನಲ್ಲಿ ಸೇಲ್ಸ್ ಆರ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೆಯದಾಗಿ ನಾನಿರೋ ಸ್ಕ್ರೀನ್ ಬಂದುಬಿಟ್ಟು ಝೋಹೋ ಬುಕ್ಸ್ನ ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ಸೈಡಿಗೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಸೇಲ್ಸ್ ಅಂತ ಹೇಳಿ. ಕೆಳಗಡೆ ಸೇಲ್ಸ್ ಆರ್ಡರ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕ್ರಿಯೇಟ್ ಮಾಡಿರೋ ಎಲ್ಲ ಲಿಸ್ಟ್ಗಳು ಕೂಡ ನಿಮಗೆ ಶೋ ಆಗುತ್ತೆ. ಸೊ ನೀವು ಮೇಲೆ ಕ್ಲಿಕ್ ಮಾಡಿದರೆ ನೀವು ಹೊಸದಾಗಿ ಸೇಲ್ಸ್ ಆರ್ಡರ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಕಸ್ಟಮರ್ ನೇಮ್ಸ್ನ ಮೆನ್ಷನ್ ಮಾಡಬೇಕು. ಫಸ್ಟ್ ಇದು ಮ್ಯಾಂಡಿಟರಿ ಇರೋದ್ರಿಂದ ನಾವು ಇದನ್ನು ಫಿಲಪ್ ಮಾಡಲೇಬೇಕು. ಈ ರೀತಿ ಸ್ಟಾರ್ ಮಾರ್ಕ್ಸ್ ಏನೇನಿರುತ್ತೆ ಅದನ್ನು ನಾವು ಫಿಲಪ್ ಮಾಡಲೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ಪ್ಲೇಸ್ ಆಫ್ ಸಪ್ಲೈ ಅಂತ ಹೇಳಿ ಇಲ್ಲಿ ಲಿಸ್ಟ್ಗಳಿದೆ. ಸೊ ನೀವು ಅದನ್ನು ಸುಟೇಬಲ್ ಆಪ್ಷನ್ಸ್ನ ನೀವೇ ಸೆಲೆಕ್ಟ್ ಮಾಡಬೇಕು. ಮತ್ತು ಲೊಕೇಶನ್, ಸೊ ಬ್ರಾಂಚಸ್ ಏನಾದರೂ ಇದ್ದರೆ ಯಾವ ಬ್ರಾಂಚಸ್ ಅಂತ ಹೇಳಿ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ಆರ್ಡರ್, ಇಲ್ಲಿ ಆಲ್ರೆಡಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿದೆ. ಸೊ ನೀವೇನಾದರೂ ಚೇಂಜಸ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಇಲ್ಲಿ ಚೇಂಜಸ್ನ ಮಾಡ್ಕೋಬೋದು. ಸೊ ಚೇಂಜಸ್ ಮಾಡಿ ಸೇವ್ನ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ರೆಫರೆನ್ಸ್ ಏನಾದರೂ ನಂಬರ್ ಇದ್ದರೆ ಹಾಕ್ಕೋಬೋದು. ಹಾಗೆ ಸೇಲ್ಸ್ ಆರ್ಡರ್ ಡೇಟ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆಕ್ಟ್ ಶಿಪ್ಮೆಂಟ್ ಡೇಟ್ ಅಂತ ಹೇಳಿ ಇದೆ. ಸೊ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಪೇಮೆಂಟ್ ಟರ್ಮ್ಸ್ ಇಲ್ಲಿ ಆಪ್ಷನ್ಸ್ ಇದ್ದಾವೆ, ಸುಟೇಬಲ್ ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಡೆಲಿವರಿ ಮೆಥಡ್ ಅಂತ ಇದೆ. ಅಂದರೆ ನೀವು ಕೊರಿಯರ್ ಮೂಲಕ ಕೊಡ್ತಿದ್ದೀರಾ, ಟ್ರಾನ್ಸ್ಪೋರ್ಟ್ ಮೂಲಕನ, ಸೆಲ್ಫ್ ಪಿಕಪ್ ಮಾಡ್ತಾರಾ ಅಥವಾ ಹೋಮ್ ಡೆಲಿವರಿನ. ಸೊ ಇವೆಲ್ಲ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಸೇಲ್ಸ್ ಪರ್ಸನ್ಸ್ ಯಾರಾದರೂ ಇದ್ದರೂ ಕೂಡ ಅವ್ರ ನೇಮು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಐಟಮ್ಸ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಯಾವ್ಯಾವ ಐಟಮಿಗೆ ಏನೇನು ಅಮೌಂಟ್ ಆಗಿದೆ, ಎಷ್ಟು ಕ್ವಾಂಟಿಟಿ, ಅದ್ರ ಬಗ್ಗೆ ಎಲ್ಲ ನಾವಿಲ್ಲಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಬಲ್ಕಲ್ಲಿ ಬೇಕಂದ್ರೂ ಕೂಡ ಆಪ್ಷನ್ ಇದೆ, ನೀವು ಬಲ್ಕಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕ್ವಾಂಟಿಟಿನ ಹಾಗೆ ರೇಟ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಹಾಕಿ ಟೋಟಲ್ನ ನೋಡಬೇಕು. ಮತ್ತು ಇಲ್ಲಿ GST ಕೂಡ ಕ್ಯಾಲ್ಕುಲೇಟ್ ಆಗಿರುತ್ತೆ. ಏನಾದರೂ ಡಿಸ್ಕೌಂಟ್ ಇದ್ದರೆ ಡಿಸ್ಕೌಂಟ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು TDS TCS ಏನಾದರೂ ಇದ್ರೂ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕಸ್ಟಮರ್ಸ್ ನೋಟ್ಸ್ ಅಂತ ಇದೆ, ನೀವೇನಾದರೂ ಟೈಪ್ ಮಾಡ್ಕೋಬೋದು ಇಲ್ಲಿ. ಮತ್ತು ಟರ್ಮ್ಸ್ ಕಂಡೀಷನ್ಸ್ ಏನೇನಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಏನಾದರೂ ನೀವು ಅಟ್ಯಾಚ್ ಮಾಡ್ತೀನಿ ಫೈಲ್ ಅಂತ ಹೇಳಿದರೆ ಅದಕ್ಕೂ ಕೂಡ ಆಪ್ಷನ್ ಇದೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೇವ್ ಆ್ಯಂಡ್ ಸೆಂಡ್ ಅಂತ ಹೇಳಿದರೆ ಇದು ಸೆಂಡ್ ಆಗುತ್ತೆ. ಇವಾಗ ನಾನು ಡ್ರಾಫಲ್ಲಿ ಕೂಡ ನೀವು ಬೇಕಂದರೆ ಸೇವ್ ಮಾಡ್ಕೋಬೋದು. ಸೊ ಸೇವ್ ಆ್ಯಂಡ್ ಡ್ರಾಫ್ಟ್ ಅಂತ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಮತ್ತೆ ಏನಾದರೂ ಕ್ರಿಯೇಟ್ ಮಾಡಿರ್ತೀರಾ, ಏನಾದರೂ ಚೇಂಜಸ್ ಬೇಕಂದ್ರೂ ಕೂಡ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಚೇಂಜಸ್ ಮಾಡ್ಕೋಬೋದು. ಮೇಲಿಗೆ ಏನಾದರೂ ಸೆಂಡ್ ಮಾಡ್ತೀರಿ ಅಂತ ಹೇಳಿದರೆ ಸೆಂಡ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅದು ಮೇಲಿಗೆ ಸೆಂಡ್ ಆಗುತ್ತೆ. ಮತ್ತು ಇಲ್ಲಿ PDF ಫಾರ್ಮೆಟಲ್ಲಿ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ಕೂಡ ಕೊಡ್ಬೋದು. ಹಾಗೆ ಕನ್ಫರ್ಮ್ ಆಗಿದೆ ಅಂತ ಹೇಳಿದರೆ ಮಾರ್ಕ್ ಆ್ಯಸ್ ಕನ್ಫರ್ಮ್ ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ನಲ್ಲಿ ಆಪ್ಷನ್ ಕೂಡ ಇದೆ. ಅಂದರೆ ಇವಾಗ ಸೇಲ್ಸ್ ಆರ್ಡರ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರ, ಅವರು 2-3 ಡೇಸ್ ಬಿಟ್ಟು ಪೇಮೆಂಟ್ ಮಾಡ್ತಾರೆ. ಸೊ ಅದು ಇನ್ವಾಯ್ಸ್ ಆಗಿ ನೀವು ಕನ್ವರ್ಟ್ ಮಾಡಬೇಕಲ್ವ. ಸೊ ನೀವು ಮ್ಯಾನ್ಯುವಲಿ ಇನ್ವಾಯ್ಸ್ನ ಕ್ರಿಯೇಟ್ ಮಾಡ್ಕೊಂಡು ನೆಸೆಸಿಟಿ ಇಲ್ಲ. ಸೊ ಇಲ್ಲಿ ಸೇಲ್ಸ್ ಆರ್ಡರಿಗೆ ಬಂದುಬಿಟ್ಟು ಇಲ್ಲಿ ಲಿಸ್ಟ್ಗಳಿರುತ್ತೆ. ಸೊ ನಿಮ್ಗೆ ಯಾವ ಬಿಲ್ಗೆ ಪೇಮೆಂಟ್ ಆಗಿದೆ ಆ ಬಿಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಇದೆ ಅಲ್ವಾ, ಸೊ ಕನ್ವರ್ಟ್ ಟು ಇನ್ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಇನ್ವಾಯ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಇದ್ದಾವೆ ಡಿಲೀಟ್ ಮಾಡಲಿಕ್ಕೆ ಮತ್ತು ಪರ್ಚೇಸ್ ಆರ್ಡರ್ ಮಾಡಲಿಕ್ಕೆ. ಸೊ ನಿಮ್ಗೇನಾದರೂ ಆಪ್ಷನ್ಸ್ ಅವು ಬೇಕು ಅಂತ ಹೇಳಿದರೆ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೇಲ್ಸ್ ಆರ್ಡರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಫೀಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.